ಕೊಕ್ಕೋ ಬೆಳೆ ಎನ್ನುವುದೊಂದು ಮಿಶ್ರ ಬೆಳೆ. ಅಡಿಕೆ ಮರದ ತೋಟಗಳ ಮಧ್ಯದಲ್ಲಿಯೂ ಬೆಳೆಯಬಹುದು, ತೆಂಗಿನ ತೋಟದ ಮಧ್ಯದಲ್ಲಿಯೂ ಬೆಳೆಯಬಹುದು, ಹಾಗೂ ಕಾಡುಗಳ ಸ್ವಲ್ಪ ಮರ ನೆರಳು ಕಡಿಮೆ ಇರುವಂಥ ಜಾಗದಲ್ಲಿ ಬೆಳೆಸಬಹುದು. ಮಿಶ್ರ ಬೆಳೆಯಾಗಿ ಬೆಳೆಯುವಂಥದ್ದು ಕೃಷಿ. ಅದು ಗಾಳಿಯೂ ಬೇಕು, ನೀರು ಬೇಕು, ಬೆಳಕು ಬೇಕು. ಅದಕ್ಕೆ 50% ಬೆಳಕು ಬೇಕು, 50% ನೆರಳು ಬೇಕು. ಬಿಸಿಲು ಹೆಚ್ಚು ಬಿದ್ದಷ್ಟು ಕೊಕ್ಕೋ ಚೆನ್ನಾಗಿ ಗಿಡವು ಬೆಳೆಯುತ್ತದೆ, ಫಸಲು ಬರ್ತದೆ. ಅದರಲ್ಲಿ ಹೆಚ್ಚು ನೆರಳುಗಳನ್ನು ಕಡಿದು ಗೆಲ್ಲುಗಳನ್ನು ಸವರಿದರೆ ಕೊಕ್ಕೋ ಬೆಳೆ ಜಾಸ್ತಿಯಾಗಿ ಬರ್ತದೆ. ಹೂಗಳು ಚೆನ್ನಾಗಿ ಅರಳಿ ಹೂಗಳು ನಿಲ್ಲುತ್ತವೆ. ಕೊಕ್ಕೋ ಗಿಡದ ಹೂಗಳು ಬಿಡುವುದು ಏನಂತ ಹೇಳಿದರೆ, ಈ ಕೊಂಬೆಯ ಈ ಕೆಳಗಿನ ಭಾಗದಲ್ಲಿ ಹೂಗಳು ಬಿಡುತ್ತವೆ. ಮೇಲೆ ಈ ಭಾಗದಲ್ಲಿ ಬಿಸಿಲು ಬಂದರೆ ಈ ಭಾಗದಲ್ಲಿ ಹೂಗಳು ಬಿಡುತ್ತವೆ. ಇಲ್ಲಿ ಬಿದ್ದಾಗ ನೆರಳಿಗೆ ಸರಿಯಾಗಿ ಬಿಸಿಲು ಬಿದ್ದಾಗ ಕಾಂಡದಲ್ಲಿ ಬುಡದಲ್ಲಿ ಹೆಚ್ಚು ಕೊಕ್ಕೋ ಹಿಡಿಲಿಕ್ಕೆ ಸುಲಭವಾಗ್ತದೆ. ನೆರಳಿನ ಅಂಶ ಕಡಿಮೆ ಆಗಬೇಕು. ಬಿಸಿಲಿನ ಅಂಶ ಬುಡಕ್ಕೆ ಜಾಸ್ತಿ ಬಿದ್ದಾಗ ಹೆಚ್ಚು ಕೊಕ್ಕೋ ಬುಡದಲ್ಲಿ ಕಾಂಡದಲ್ಲಿ ಹಿಡಿಬೇಕು. ಅದಕ್ಕಾಗಿ ಈ ಕೊಕ್ಕೋ ಗಿಡ ಹೆಚ್ಚಿನ ಬಂದಂತಹ ನೆರಳುಗಳನ್ನು ಗೆಲ್ಲುಗಳನ್ನು ಸವರಬೇಕಾಗ್ತದೆ. ಅದು ಗೆಲ್ಲು ಸವರೋ ಸಮಯ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ, ಮತ್ತೊಂದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ. ಯಾಕೆಂದರೆ ಜೂನ್ ಜುಲೈ ನಂತರ ಗಿಡಗಳಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ನಾವು ಗೆಲ್ಲುಗಳನ್ನು ಸವರಲಿಕ್ಕೆ ಹೋದರೆ ಹೂವಿಗೆ ಪೆಟ್ಟಾಗ್ತದೆ, ಅದರಲ್ಲಿ ಸಣ್ಣ ಕಾಯಿಗಳಿದ್ದರೆ ಅದಕ್ಕೂ ಪೆಟ್ಟಾಗ್ತದೆ. ಅದಕ್ಕೋಸ್ಕರವಾಗಿ ಜೂನ್ ಮತ್ತು ಜುಲೈ ಮಳೆಗಾಲದ ಕೊನೆಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪ್ರೂನಿಂಗನ್ನು ಮಾಡಬೇಕಾಗ್ತದೆ. ಪ್ರೂನಿಂಗ್ನ ಉದ್ದೇಶ ಹೇಳ್ತಂದರೆ, ಗೊಬ್ಬರ ಹಾಕಿದಾಗ ಅದರ ಪೋಷಕಾಂಶಗಳೆಲ್ಲವೂ ಕಾಯಿಗಳಿಗೆ ಹೋಗಬೇಕು. ರೆಂಬೆಗಳೇ ಹೋಗಿದರೆ ಅದರದ್ದು ಫಲವತ್ತತೆ ಏನು ಇರುವುದಿಲ್ಲ. ಮರ ಬೆಳೀತದೆ ಅಷ್ಟೇ ವಿನಃ ಅದರಿಂದ ಕಾಯಿ ಫಲಗಳನ್ನು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಆದಷ್ಟು ನಾವು ಹಾಕಿದ ಗೊಬ್ಬರವಾಗಲಿ ಪೋಷಕಾಂಶಗಳೆಲ್ಲವೂ ಕಾಯಿಗಳಿಗೆ ಸೇರಬೇಕಾದ್ದು. ಇದೊಂದು ಕೊಕ್ಕೋ ಗಿಡ, ಸಾಧಾರಣ ಒಂದು 8-10 ವರ್ಷದ ವಯಸ್ಸಿನಿಂದ ಆದಂಥ ಗಿಡ. ಇದನ್ನು ಈಗ ಇದರ ಬಗ್ಗೆ ಪ್ರೂನಿಂಗ್ ಮಾಡೋದು ಹೇಗೆ, ಅದರ ಬಗ್ಗೆ ಇತರವನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಗೆಲ್ಲು ಸವರುವಂಥ ಗೆಲ್ಲನ್ನು ತೆಗಿತಾ ಇದ್ದೇನೆ. ನಾವು ಗೆಲ್ಲು ಸವರುವಂಥ ಸಮಯದಲ್ಲಿ 2 ಭಾಗದಿಂದಲೂ ಕತ್ತಿಯನ್ನು ಹಾಕಬೇಕು. ಯಾಕೆಂದರೆ ಅದರ ಕತ್ತಿ ಒಂದು ಭಾಗಕ್ಕೆ ತಾಗಿ ಅದರ ಸಿಪ್ಪೆಗಳು ಹೀಗೆ ಹೋದರೆ ಗಿಡಕ್ಕೆ ಏಟು ಬೀಳ್ತದೆ. ಹಾಗೆ ಮೊದಲು ಯಾವ ಬದಿಗೆ ಅದು ಬೀಳ್ತದೆ ನೋಡಿ, ಆ ಬೀಳುವ ಭಾಗದಿಂದ ಒಂದು ಕತ್ತಿಯನ್ನು ಹಾಕಿ ನಂತರ ಮತ್ತೊಂದು ಕತ್ತಿ ಹಾಕಿದರೆ ಅದಕ್ಕೆ ರೆಂಬೆಗೇನು ಏಟು ಬೀಳುವುದಿಲ್ಲ. ಮತ್ತು ಈ ರೆಂಬೆಗಳಲ್ಲಿ ರೋಗದ ಕಾಯಿಗಳೆಲ್ಲ ಇದ್ದರೆ ಅದನ್ನು ಕತ್ತಿಯಿಂದ ಮೆಲ್ಲಗೆ ಕೊಯ್ದು ತೆಗಿಬೇಕಾಗ್ತದೆ. ಆದರೆ ಅದೇ ಕೊಳೆ ರೋಗ ಅದು ಕಾಯಿಗೆ ಹಿಡಿದು ಕಾಯಿಯಿಂದ ಈ ಮರಕ್ಕೂ ಅದು ತಾಗ್ತದೆ ಕೊಳೆ ರೋಗ ಎನ್ನುವುದು. ನೋಡಿ, ಇದು ಹೂ ಬಿಟ್ಟಂಥ ಕಳೆದ ಬಾರಿ ಇದು ಕಾಯಿ ಆದಂತಹ ಜಾಗ. ಅದೇ ಜಾಗದಲ್ಲಿ ನೋಡಿ, ಇಲ್ಲಿ ನೋಡಿ ಕರೆಕ್ಟಾಗಿ ಈ ಜಾಗ, ಇದು ಕಾಯಿ ಇದ್ದಂಥ ಜಾಗದಲ್ಲಿ ಹೂ ಬಿಡ್ತಾ ಇರೋದು. ಅದು ನೋಡಿ, ಇದೆಲ್ಲ ಕಾಯಿ ಇರುವಂಥ ಜಾಗದಲ್ಲಿ. ನಾನು ಈ ಮೊದಲು ಹೇಳಿದಾಗೆ 1 ವರ್ಷ ಕಾಯಿ ಬಿಟ್ಟಂಥ ಅದೇ ಜಾಗದಲ್ಲಿ ಹೂ ಬಿಡುತ್ತದೆ, ಕಾಯಿ ಆಗ್ತದೆ ಎನ್ನುವುದಕ್ಕೆ ನಿದರ್ಶನವಾಗಿ ಇದನ್ನು ನಾನು ಈಗ ತೋರಿಸ್ತಾ ಇದ್ದೇನೆ. ಗಂಟುಗಳಲ್ಲಿ ಈ ಭಾಗದಲ್ಲಿ ಇನ್ನು ನೆಕ್ಸ್ಟಿಗೆ ಈ ಭಾಗದಲ್ಲಿ ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ಬಿಟ್ಟದ್ದು ಪ್ರತಿ ಒಂದು ಭಾಗದಲ್ಲಿಯೂ ಇಲ್ಲಿ ನೋಡಿ ಹೂ ಬಿಡಲಿಕ್ಕೆ ಇಲ್ಲಿ ಪ್ರಾರಂಭ ಆಗಿದೆ. ನಾವು ಈ ಮರಕ್ಕೆ ಹತ್ತುವಾಗ ಇಲ್ಲಿಗೆ ಎಲ್ಲಿಯಾದ ಕಾಲು ಈಗ ಇಟ್ಟೆ ಅಂತ ಹೇಳಿದರೆ ಇಲ್ಲಿಗೆ ಏಟಾಗ್ತದೆ. ಏಟಾದರೆ ಈ ಜಾಗದಲ್ಲಿ ಮತ್ತೊಮ್ಮೆ ಹೂ ಬಿಡುವುದಿಲ್ಲ. ಒಂದು 3-4 ವರ್ಷ ಬೇಕಾಗ್ತದೆ ಅದಕ್ಕೆ. ಕಾಂಡದ ಬುಡದಲ್ಲಿ ಹೆಚ್ಚಾಗಿ ಚಿಗುರು ಹತ್ತಿರದಲ್ಲೇ ಬರ್ತದೆ. ಕಾಂಡ ಬುಡದಲ್ಲಿ ಬಂದ ಚಿಗುರುಗಳನ್ನು ಎಲ್ಲವನ್ನು ತೆಗಿಬೇಕು. ಇದಕ್ಕೆ ಒಂದು 14-15 ವರ್ಷ ಆದಂಥ ನಂತರ ಇಲ್ಲಿಂದ ಮತ್ತೊಂದು ಬಿಡ್ತದೆ, ಮತ್ತೊಂದು ಕವಲು ಬರ್ತದೆ. ಆ ಕವಲನ್ನು ಒಂದು ಬಿಡಬೇಕು. ಅದು 2 ಕವಲು ಬಿಟ್ಟರೆ ಸಾಕು. ಅದರಿಂದ ನಂತರ ಎತ್ತರಕ್ಕೆ ನೀವು ಕವಲುಗಳನ್ನು ಬಿಡಬಾರದು. ಯಾಕಂದರೆ ಕೊಕ್ಕೋ ಕೊಯ್ಲಿಕ್ಕೂ ನಮಗೆ ಕಷ್ಟ ಆಗ್ತದೆ, ಅದರ ಗೆಲ್ಲುವನ್ನು ಸವರಲಿಕ್ಕೂ ಕಷ್ಟ ಆಗ್ತದೆ, ಏನಿಟ್ಟು ಹತ್ತಬೇಕಾಗ್ತದೆ ಎತ್ತರಕ್ಕೆ. ಅದಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಆಳುಗಳ ಸಂಖ್ಯೆ ಕಡಿಮೆ ಇರೋದರಿಂದ ಆದಷ್ಟು ಸೂಕ್ಷ್ಮವಾಗಿ ಆಗಲಿಕ್ಕೋಸ್ಕರ ಎತ್ತರದಿಂದ ತೆಗೆದು ಕಡಿಮೆಯಲ್ಲಿ ಬೀಳಬೇಕು. ಇದು ಜರ್ಕ್ ಅಂತ ಹೇಳ್ತಾ ಇದೆ. 3-4 ಕವಲು ಬರ್ತಾ ಇಲ್ಲಿ. ಇದರಲ್ಲಿ 3 ಕವಲು ಬಂದಿದೆ, ಬಾಕಿ ಇದರಲ್ಲಿ 4 ಬರ್ತದೆ ಅಥವಾ 5 ಬರ್ತದೆ. 5 ಬಂದರೆಗೆ ಆ ಸಣ್ಣದೊಂದಿರ್ತದೆ, ಅದನ್ನು ತೆಗಿಬೇಕು. 4 ಭಾಗಕ್ಕೆ 4 ಕವಲಾಗಿ ಹೋದರೆ ನಿಮಗೆ ಆರಾಮಾಗಿ ಬೆಳಕು ಬುಡಕ್ಕೆ ಸಿಗ್ತದೆ. ಹೆಚ್ಚು ಬಿಸಿಲು ಬೀಳಬೇಕಾದ ಈ ಜಾಗದಲ್ಲಿ ಬೀಳಬೇಕು. ಇದೇ ಜಾಗದಲ್ಲಿ ಹೆಚ್ಚಾಗಿ ಕೊಕ್ಕೋ ಫಸಲು ಹಿಡಿತದೆ, ಹೂ ಬಿಡುತ್ತದೆ. ಈ ಮೇಲೆ ಹತ್ತಿ ನಾನೀಗ ಗೆಲ್ಲನ್ನು ಸವರುವುದನ್ನು ತೋರಿಸ್ತೇನೆ.
ಮೊದಲು ನಾವು ನೋಡುವಾಗ ಈ ಗಿಡದಲ್ಲಿ ಮೇಲ್ಗಡೆ ಎಲ್ಲ ರೆಂಬೆಗಳು ತುಂಬಿದ್ದವು. ಇವಾಗ ಪ್ರೂನಿಂಗ್ ಮಾಡಿದ ನಂತರ ಬಿಸಿಲು ಬುಡದವರೆಗೆ ಬೀಳುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಇದೇ ರೀತಿ ಕೊಕ್ಕೋ ಗಿಡವನ್ನು ಪ್ರೂನಿಂಗ್ ಮಾಡಬೇಕಾಗ್ತದೆ. ಮಾಡಿದರೆ ಒಳ್ಳೆ ಫಸಲು ನಮಗೆ ತೆಗಿಲಿಕ್ಕೆ ಆಗ್ತದೆ. ಬಿಸಿಲು ಬಿದ್ದಷ್ಟು ಗಿಡಗಳಿಗೂ ರೋಗ ಬರುವುದಿಲ್ಲ, ಕಾಯಿಗಳಿಗೂ ರೋಗ ಬರುವುದಿಲ್ಲ. ಇನ್ನೊಂದು, ನಾವು ಮರಕ್ಕೆ ಹತ್ತುವಾಗ ಅಥವಾ ಆಚೆ ಈಚೆ ಹೋಗುವಾಗ ಈ ಕತ್ತಿಯನ್ನು ಹೆಚ್ಚಿನವರು ಮರಕ್ಕೆ ತಾಗಿಸಿ ಇಡ್ತಾರೆ. ಯಾಕೆಂದರೆ ಅವರಿಗೆ ಅದು ಗೊತ್ತಿಲ್ಲ ಎಲ್ಲಿ ಇಟ್ಟರೆ ಏನು ಆಗ್ತದೆ ಅಂತೇಳಿ. ಅಲ್ಲಿ ಕೊಡಪಿಟ್ಟರೆ ಅದೇ ಜಾಗದಲ್ಲಿ ಹೂ ಬಿಡುವಂಥ ಸ್ಥಳಗಳು ಇರ್ತವೆ. ಅದನ್ನು ಯಾರು ಕೃಷಿಕರಾಗಲಿ ಕಾರ್ಮಿಕರಾಗಲಿ ಅದನ್ನು ಮಾಡಬಾರ್ದು. ಕಾಯಿಗಳು ಮಳೆಗಾಲದಲ್ಲಿ ಕೊಳೆ ರೋಗ ಬರುವಂಥದ್ದು ಸಾಧ್ಯತೆ ಇರ್ತದೆ ಹೆಚ್ಚು ಮಳೆ ಬಂದರೆ. ಅದಕ್ಕೆ ನಾವು ಬೋಡೋ ಮಿಕ್ಸರವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಅದಕ್ಕೆ ಅಡಿಕೆ ಮರಕ್ಕೆ ಸಿಂಪರಣೆ ಮಾಡಿದ್ದು ಅದೇ ಇದನ್ನು ಸ್ಪ್ರೇ ಮಾಡಬೇಕು. ಅದಕ್ಕೆ ಕೊಂಬೆಗಳಿಗೂ ಮಾಡಬೇಕು, ಎಲೆಗಳಿಗೂ ಮಾಡಬೇಕು, ಬುಡಕ್ಕೂ ಮಾಡಬೇಕು. ಕಾಯಿಗಳಿದ್ದರೆ ಕಾಯಿಗಳಿಗೂ ಔಷಧವನ್ನು ಸಿಂಪರಣೆ ಮಾಡಬೇಕು. ಮತ್ತೊಂದು ಗೊಬ್ಬರ ಕೊಡುವಂಥದ್ದು ಜೂನ್ ಜುಲೈ ಸಮಯದಲ್ಲಿ ಅಥವಾ ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಗೊಬ್ಬರವನ್ನು ಅದಕ್ಕೆ ಕೊಡಬೇಕಾಗ್ತದೆ. ಕಾಂಡದಿಂದ 1 ಫೀಟ್ ದೂರದಲ್ಲಿ 1-1.5 ಫೀಟ್ ದೂರದಲ್ಲಿ ರೌಂಡ್ ಆಗಿ ಅಗದು ಅದಕ್ಕೆ ಗೊಬ್ಬರವನ್ನು ಕೊಡಬೇಕಾಗ್ತದೆ.